ಕಳೆಗಳು ಅಂತೀವಿ. ಎಷ್ಟೋ ಈ ಕಳೆಗೊಳಗೆ ಔಷಧಿ ಗಿಡಗಳು ಇದಾವೆ ಇದ್ರಲ್ಲಿ. ಹ್ಮ್ ಆಮೇಲೆ ಇನ್ನೊಂದು ಈ ಬೇಸಿಗೆ ಒಳಗೆ ಏನಕತಿ ಯಾವುದೇ ಹುಳುಗಳಿಗೆ ಇಲ್ಲಿ ಕೆಳಗೆ ಏನು ಅವಕ್ಕೆ ತಿನ್ನಕ ಅವಕಾಶ ಇಲ್ಲ ಅಂದ್ರೆ ಅವ್ ಹೋಗದೆ ಅಡಕೆ ಮರಕ್ ಹೋಗ್ತಾವ. ಇದು ಪೊಟಾಶ್ ಅಂಶ ಜಾಸ್ತಿ ಇದೆ ಅಂತ, ಈ ಭೂಮಿ ಒಳಗೆ ಪೊಟಾಶ್ ಇದೆ, ಕೊಡೋದ್ ಬೇಕಾಗಿಲ್ಲ ಅಂತ. ಇದು ಇದೇ ಪೊಟಾಶನ್ನ ಪೂರೈಸ್ತತಿ. ಹ. ನೋಡ್ರಿ ಇದು ಕೂಡ ಹಾಲ್ ಬರ್ತದ ನೋಡ್ರಿ. ಈ ತರ ಕಿತ್ರ ಹಿಂಗ್ ಮುರಿದ್ರೆ ಯಾವ್ದೇ ಹಾಲ್ ಬರ್ಲಿ, ಹಸರರ ಬರ್ಲಿ, ಬಿಳಿದರ ಬರ್ಲಿ, ಇನ್ನು ಆ ಭೂಮಿಗೆ ಪೊಟಾಶ್ ಕೊಡೋ ಅವಶ್ಯಕತೆ ಇಲ್ಲ. ನಮಸ್ಕಾರ. ದೇವೇಂದ್ರಪ್ಪ ಅಂತ, ಕೆಂಗ್ಲಹಳ್ಳಿ, ಹೊನ್ನಳ್ಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ಆರ್ಗ್ಯಾನಿಕ್ ಫಾರ್ಮರ್. ಈಗೆಲ್ಲ 35 ವರ್ಷದಿಂದ ಮಾಡ್ತಾ ಇದೀವಿ. ಇದು ಮುಂಚೆ ಈ ತೋಟ ಮುಂಚೆ ಭತ್ತ ಬೆಳಿತಿದ್ವಿ ಇದ್ರಾಗೆ. ಇದು ಈಗ 4 ವರ್ಷದ ಮೇಲೆ ಎರಡು ತಿಂಗಳು ಇರೋದ್ರಿಂದ ಈ 4 ವರ್ಷಕ್ಕೆ ನಾವು ಫಸಲು ತಗೊಳ್ತಿದ್ವಿ. ಬಟ್ ಅದು ಭತ್ತ ಬೆಳೆದು ಮಣ್ಣು ಒಂಥರ ಈ ಗಡಸ್ ಮಣ್ಣು ಆದಂಗಾಗಿತ್ತ. ಗಿಡಗಳು ಅಷ್ಟು ಉದ್ಯೋಗ ಬರ್ಲಿಲ್ಲ. ಆಮೇಲೆ ಇದಕ್ಕೆ ಯಾವುದು ನಾವು ಈ ಸರ್ಕಾರಿ ಗೊಬ್ಬರ ಅವನ್ನೆಲ್ಲ ಏನು ಕೊಟ್ಟಿಲ್ಲ. ಈ ಜೀವಾಮೃತ, ಆಮೇಲೆ ಗೋಕೃಪಾಮೃತ, ಇದನ್ನೇ ಮಾಡ್ಕೊಂತ ಬಂದಿದ್ದಾವೆ. ಅದರಲ್ಲೇ ತೋಟ ಬೆಳೆಸ್ತದೆ. ಇದನ್ನ ಏನ್ ಮಾಡಕ್ ಅಂದ್ರೆ ರೈತರಿಗೆ ಒಂದ್ ಹೇಳದ್ ನಾನು, ಈ ತರ ತೋಟಗಳ್ನು ನೋಡ್ಬೇಕು, ವೀಕ್ಷಣೆ ಮಾಡಕು. ಈ ಕ್ಲೀನ್ ಆಗಿ ಹೊಲ ಹೊಡೆದು ಹುಲ್ಲ ಇಲ್ದಂಗ್ ಮಾಡಿರ್ತಾರಲ್ಲ, ಆ ತೋಟಗಳ್ನು ಹೋಗಿ ನೋಡ್ಬೇಕು. ಅಲ್ಲಿ ವ್ಯತ್ಯಾಸ ನೋಡ್ಕೋಬೇಕು. ಅವ್ರು ಕಂಪೇರ್ ಮಾಡ್ಕೊಂಡು ಈ ತರ ಇದ್ರೆ ಹೆಂಗಿರ್ತತಿ, ಈ ತರ ಇದ್ರೆ ಹೆಂಗಿರ್ತತಿ ಅಂತಂದು. ಆಮೇಲೆ ಇನ್ನೊಂದು, ಈ ಬೇಸಿಗೆ ಒಳಗೆ ಏನಕತಿ, ಯಾವುದೇ ಹುಳುಗಳಿಗೆ ಇಲ್ಲಿ ಕೆಳಗೆ ಏನು ಅವಕ್ಕೆ ತಿನ್ನಕ ಅವಕಾಶ ಇಲ್ಲ ಅಂದ್ರೆ ಅವ್ ಹೋಗದೆ ಅಡಕೆ ಮರಕ್ ಹೋಗ್ತಾವ. ಯಾವ್ದೇ ಆಗ್ಲಿ, ಬೇರೆ ಯಾವ್ದೇ ಅವು ಬದುಕ್ಬೇಕ್ತಾನೆ ಜೀವಿಗಳು. ಆ ಕೀಟಗಳು ಬದುಕ್ಬೇಕಲ್ಲ. ಏನಿಲ್ಲ ಅಂದ್ರೆ ಏನ್ ಬೇಕಾದ್ರೆ ತಿಂತಾವೆ. ನಮಗ್ 2 ದಿನ ಊಟಕ್ಕಿಲ್ಲ ಅಂದ್ರೆ ಕೊನೆಗೆ ಯಾವ್ದೇ ರುಚಿ ಇರೋ ಸೊಪ್ಪು ಸಿಕ್ಕರೂ ಸೊಪ್ಪಿನ ಜಗತ್ ತಿಂದ್ಬಿಡ್ತಾವೆ. ಅವಕ್ಕೂ ಅದೇ ಟೈಪ್ ಆಗಿರ್ತತಿ. ಇಲ್ಲೇನು ಸಿಗ್ಲಿಲ್ಲ ಅಂದಾಗ ಸೀದಾ ಅಡಿಕೆ ಮರಕ್ ಹೋಗಿ ಅಲ್ಲೇ ಗರಿ ತಿನ್ನೋದು, ಆ ಸುಳಿಗೆ ತಿನ್ನೋದು ಕೆಲ್ಸ ಆಕತಿ. ಇಲ್ಲಿ ಕೆಳಗೆ ಒಂದ್ ಸ್ವಲ್ಪ ಈ ಹುಲ್ಲು ಅದು ಸೊಪ್ಪು ಬೆಳ್ಕೊಂಡದ್ದು ಅಂದ್ರೆ ಅಲ್ಲಿ ಹೋಗೋ ಅವಕಾಶ ಕಡಿಮೆ ಆಕತಿ. ಆಮೇಲೆ ಮೇಲತ್ತೋಗಿ ನೇರವಾಗಿ ಭೂಮಿ ಬಿಸಿಲು ಬೀಳಲ್ಲ. ಆಮೇಲೆ ನಮ್ಗೆ ಈ ತೇವಾಂಶ ಕಾಪಾಡ್ತತಿ. ಆಮೇಲೆ ಇನ್ನೊಂದು, ಈ ಟೆಂಪರೇಚರ್ ಅನ್ನ ಕಡಿಮೆ ಆಕತಿ. ಇಲ್ಲಿ ಹುಲ್ಲು ಬೆಳೆದಿರೋದು, ಸೊಪ್ಪು ಹುಲ್ಲು ಬೆಳೆದಿರೋದ್ರಿಂದ ನೇರವಾಗಿ ಭೂಮಿಗೆ ಬಿದ್ರೆ ಟೆಂಪರೇಚರ್ ರೈಸ್ ಆಗುತ್ತೆ. ಅದು ನೀರ್ ಬಿಟ್ಟಾಗ 1 ದಿನ 2 ದಿನ ತಂಪಿರ್ತತಿ. ಮೇಲ್ ಮಣ್ಣು ಸ್ವಲ್ಪ ಒಣಗ್ ತಂದ್ಬಿಟ್ಲೆ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ಬಿಡ್ತತಿ. ಈ ತರದ್ದ ಏನಕತಿ ಅಂದ್ರೆ ಟೆಂಪರೇಚರ್ ಸ್ವಲ್ಪ ಕಡಿಮೆ ಆಕತಿ. 1-2 ಮಳೆ ಬಂದ್ಮೇಲೆ ಆಮೇಲೆ ಬೇಕಾದ್ರೆ ಅವ್ರು ಕಲ್ಟಿವೇಶನ್ ಮಾಡ್ಕೋಬಹುದು, ಬ್ರಷ್ ಕಟರ್ನಾಗಾರ ಕಟ್ ಮಾಡ್ಕೋಬಹುದು. ಈಗೇನಪ್ಪ ಬಾಳ ವಿಧಾನಗಳು ಅದಾವೆ. ಅವ್ರು ಹೊಲನೇ ಉಳುಮೆ ಮಾಡ್ಬೇಕು ಅಂತ ಏನಿಲ್ಲ. ಅವ್ರಿಗೆ ಯಾವ್ದು ಇಷ್ಟನೋ ಆತರ ಮಾಡ್ಕೊಂತ ಹೋಗ್ಬೋದು. ಈಗ ನಾವು ಡ್ರಿಪ್ ಮುಖಾಂತರನು ಕೊಡ್ತೀವಿ. ಆಮೇಲೆ ನಾಲೆ ನೀರಿಂದ ಹಾಯಿ ನೀರು ಕೂಡ ಹಾಸ್ತೀವಿ. ಭದ್ರಾ ಚಾನಲ್ ನೀರು ಈಗೆಲ್ಲ ಈ ಹುಲ್ಲೆಲ್ಲ ಬೆಳೆದ್ರಿಂದ ಡ್ರಿಪ್ ಕೊಡಕ್ ಆಗಲ್ಲ. ಹಂಗಾಗಿ ಹಾಯಿ ನೀರು ಹಾಯಿಸ್ತಾ ಇದ್ದಾವೆ ಈಗ. ಅಂದ್ರೆ ನಾವು ವರ್ಷಕ್ಕೆ ಬಾಳ ಅಂದ್ರೆ 1 ಸರಿ ಅಥವಾ 2 ಸರಿ ಅಷ್ಟೇ ಕಲ್ಟಿವೇಶನ್ ಮಾಡೋದು. ಒಂದ್ ಸರಿ ಮಾಡ್ತೀವಿ, ಇಲ್ಲ ಅಂದ್ರೆ 2 ಸರಿ ಅಷ್ಟೇ. ಮತ್ ಜಾಸ್ತಿ ಮಾಡಲ್ಲ. ಕಡಿಮೆ. ಸಾಮಾನ್ಯವಾಗಿ ಮುಂಗಾರು ಮಳೆ ಬಂದ್ಮೇಲೆ, ಒಂದ್ 2 ಮಳೆ ಬಂದ್ಮೇಲೆ, ಅಥವಾ ಇಲ್ಲ ಅಂದ್ರೆ ನವೆಂಬರ್ ಡಿಸೆಂಬರ್ನಾಗ ಒಂದ್ಸರಿ. ಇಲ್ಲ ಅವಾಗ ಏನ್ ಮಾಡ್ತೀವಿ, ಹಿಂಗೆ ಇರ್ತದ. ಈಗ ನಮಗೆ ನೋಡಿ, ಇಲ್ಲಿ ಇಷ್ಟು ಬೆಳೆದಿರ್ತತಿ. ಈ ನಾವು ಕಲ್ಟಿವೇಶನ್ ಮಾಡಿದ್ರೆ ಈ ಸೊಪ್ಪುಗಳೆಲ್ಲ ಮಣ್ಣ ಸೇರ್ತಾವ. ಈ ಹುಲ್ಲೆ ಮಣ್ಣಾಗ ಸೇರ್ತತಿ. ಅದೇ ಹಸಿರೆಲೆ ಗೊಬ್ಬರ ಆಗಿ ನಮಗೆ ಕೆಲಸ ಮಾಡ್ತತಿ. ತೇವಾಂಶ ಕಾಪಾಡ್ತತಿ. ಮಣ್ಣಿನ ಗುಣರಚನೆಗಳದು ಅವು ಹೊದಿಕೆ ಆದಂಗ ಆಕತಿ. ಮೈನ್ ಅದು ಹೊದಿಕೆ ಆಕತಿ. ನಾವು ಇಲ್ಲಿಂದ ಈ ತೋಟದಾಗಳಿಂದ ಒಂದ್ ಗರಿನೂ ಕೂಡ ಹೊರಗ್ ಹಾಕಲ್ಲ. ಈ ಕೆಲವರು ಅಡಿಕೆ ತಟ್ಟೆ ಮಾಡಕ್ಕೆ ಹಾಳೆ ಕೊಯ್ಸ್ತಾರೆ, ನಾವು ಕೊಯ್ಸಲ್ಲ.
ಅದು ಕೂಡ ನಮಗೆ ಉಪಯುಕ್ತ ಗೊಬ್ಬರ ಆಕತಿ. ಆಮೇಲೆ ಮಲ್ಚಿಂಗ್ ಆಕತ್ತ ಅದು ಅಡಿಕೆ ಹಾಳೆ ಬಿದ್ದತ್ರ ನೀವು ಅಲ್ಲಿ ಅದನ್ನ ಸ್ವಲ್ಪ ಅದಕ್ಕೆ ನೆಲಕ್ಕೆ ಒಂದಿತ್ತು ಕಳ್ತ್ಕೊಂಡಿತ್ತು ಅಂದ್ರೆ ಅದನ್ನ ಮೇಲೆತ್ತಿ ನೋಡಿದ್ರೆ ಅಲ್ಲಿ ಕೆಳಗೆ ಎರೆಹುಳುಗಳು ವಿಪರೀತ ಬಂದಲ್ಲಿ ತೇವಾಂಶ ಇರುತ್ತಲ್ಲ, ನೇರವಾಗಿ ಸೂರ್ಯನ ಬಿಸಿಲು ಬೀಳಲ್ಲ ಅಲ್ಲಿ. ಅದಕ್ಕೆ ವಾತಾವರಣ ಚೆನ್ನಾಗಿರೋದ್ರಿಂದ ಎರೆಹುಳುಗಳು ಬಹಳ ಬೇಗ ಅಲ್ಲಿ ಕೆಲಸ ಮಾಡ್ತಿರ್ತವೆ. ಮೇಲ್ ಹೋಗೋದು ಬರೋದು, ಮತ್ತೆ ಮೇಲಿಂದ ಕೆಳಗಿನ ಮಣ್ಣನ್ನ ಮೇಲ್ ತರೋದು, ಈ ತರ ಹಿಂಗೆ ಅದು ಎಷ್ಟು ಅಂದ್ರೆ ಹೆಚ್ಚು ಕಡಿಮೆ 5-6 ಅಡಿಯಿಂದನೂ ಆಳದಿಂದನೂ ಮಣ್ಣನ್ನ ಮೇಲ್ ತಂದ್ಬಿಡ್ತಾವ ಎರೆಹುಳುಗಳು. ಅವು ಏನಾಗ್ತತಿ, ನಮಗೆ ಮಣ್ಣಿನ ಮೇಲ್ಮಣ್ಣಿನ ಏನೇನ್ ಸಿಗ್ತಿರ್ತಾವಲ್ಲ, ಕೆಳಗಿನ ಮಣ್ಣಿಗಳು ಏನ್ ಖನಿಜಾಂಶಗಳು ಸಿಗ್ತಾವಲ್ಲ, ಅವೆಲ್ಲವೂ ಅಂಶಗಳು ಸಿಕ್ಕಂಗ ಆಕತಿ. ಮಣ್ಣಿನ ರಚನೆ ಮೇಲ್ಪದರ್ನಲ್ಲೇ ಕೆಲವೊಂದು ಸೂಕ್ಷ್ಮ ಜೀವಿಗಳು ಇರ್ತವೆ, ಅದ್ರ ಕೆಳಗೊಂದು ಕಂಟೆಂಟ್ಸ್ಗಳು ಇರ್ತವೆ. ಈ ಕಬ್ಬಣ, ಐರನ್, ಈ ಮ್ಯಾಗ್ನೀಸಿಯಮ್, ಜಿಂಕ್, ಇವೆಲ್ಲ ಬೇರೆ ಬೇರೆ ಇದರಲ್ಲಿ ಸಿಗ್ತವೆ. ಈಗ ನಮಗೆ ಅದಷ್ಟು ಎರೆಹುಳುಗಳು ಕೆಳಗಿನ ಮಣ್ಣು ತಂದು ಬಿಡೋದ್ರಿಂದ ಆ ಎಲ್ಲ ಅಂಶಗಳು ಸಿಗ್ತವೆ. ಆಮೇಲೆ ಈ ವನ ಮುರುಳಿ, ಆ ತರ ಅವೆಲ್ಲ ಬಹಳ ಅವು ಕಳೆಗಳು ಅಂತಿರ್ತಾವಲ್ಲ, ಅವು ಔಷಧಿ ಗುಣಗಳೆಲ್ಲ ಬಹಳ ಇರ್ತಾವ. ಮೇಲತ್ತೋಗಿ ಯಾವ ಈ ಪಾರ್ಥೇನಿಯಂ ಒಂದು ಬಿಟ್ರೆ, ಈ ಕಾಂಗ್ರೆಸ್ ಕಳೆ ಅಂತೀವಲ್ಲ, ಇದೊಂದು ಬಿಟ್ರೆ ಇನ್ನು ಉಳಿದ್ರವೆಲ್ಲವೂ ಅವು ಒಂದೊಂದರಲ್ಲಿ ಒಂದೊಂದು ಔಷಧಿ ಗುಣಗಳು ಇರ್ತವೆ. ಅವು ನಮಗೆ ಗೊತ್ತಿರಲ್ಲ ಅಷ್ಟೇ. ಅವುಗಳು ಅವಾಗ ಹೊರಗೆ ಬರ್ತವೆ ಈ ಜನವರಿ ಕೊನೆ ಅಥವಾ ಫೆಬ್ರವರಿ ಮೊದಲನೇ ವಾರದಾಗೆ. ಈ ಹುಸಿ ಹೊಡೆಯೋದು ಅವಾಗಿಂದ ಸ್ಟಾರ್ಟ್ ಆಗ್ತವೆ. ಅವಾಗ ನಾವ್ ಒಂದ್ಸರಿ ಯಾವ್ದಾರ ಒಂದು ಕೀಟನಾಶಕನ, ಅದ್ರಲ್ಲೂ ನಮ್ ಬೇವಿನ ಎಣ್ಣೆ ಆದ್ರೆ ನಮ್ ಪರಿಸರಕ್ಕೆ ತೊಂದರೆ ಆಗಲ್ಲ. ಈ ತರ ಇದ್ದವ್ ನಾವ್ ಒಂದು ಯಾವ್ದಾರ ರೋಗನಾಶಕ ಮಿಕ್ಸ್ ಮಾಡಿ ಅದಕ್ಕೆ ಜೊತೆಗೆ ಸೇರಿಸ್ಕೊಂಡು, ಆಮೇಲೆ ಇನ್ನು ಉಳಿದ ಕೆಲವರಿಗೆ ಈ ಟಾನಿಕ್ ಅಂತಾರೆ, ಅದನ್ನ ನಾವೇ ಮಾಡಿರ್ತೀವಿ ಮನೆಯಾಗೆ. ನಾವು ಅದನ್ನೇ ಸೇರಿಸ್ಕೊಂಡು ಸ್ಪ್ರೇ ಮಾಡ್ತೀವಿ. ಒಂದ್ಸರಿ ಸ್ಪ್ರೇ ಮಾಡಿದ್ವಿ. ನನಗೆ ಗೊತ್ತದಂಗೆ ಇದು 2ನೇ ಸರಿ ಸ್ಪ್ರೇ ಮಾಡಿರೋದು ನಾವು. 2ನೇ ಸರಿ ಅಷ್ಟೇ. ಕಳೆದ ಹಿಂದಿನ ಸರಿ ಬೇಸಿಗೆಲ್ಲೂ ವೈಟ್ ಬೆಲ್ಟ್ಸ್ ಬಂದಿತ್ತು, ಅವಾಗ ಒಂದ್ಸರಿ ಮಾಡಿದ್ವಿ, ಈಗ ಒಂದ್ಸರಿ ಮಾಡಿದ್ವಿ. ಈ ಕಡೆ ಕಾಣ್ತಾ ನೋಡ್ರಿ. ಗಿಣಿ ಹಸರು ಇರ್ಬೇಕು ಗಿಡಗಳು, ತೋಟಗಳು. ಹೌದು, ಕಪ್ಪು ಹಸರು ಬರಬಾರ್ದು. ಗಿಣಿ ಹಸರು ಇದ್ರೆ ಅವ್ ನೋಡ್ರಿ ಆ ತರ ಇದ್ದ ಗರಿಗಳು ಯಾವ ಕೆಳಗ್ ಬೀಳಲ್ಲ, ಜೋತ್ ಬೀಳಲ್ಲ. ಆಮೇಲೆ ಎಲ್ಲ ಹಿಂಗ್ ಕರೆಕ್ಟ್ ನೇರವಾಗಿರ್ತವೆ. ಗಿಡಗಳು ಬಹಳ ಆರೋಗ್ಯವಾಗಿರ್ತವೆ. ಆಮೇಲೆ ಯಾವ್ದೇ ಕೀಟಗಳು ಬಂದು ತಿನ್ನಕ್ಕೆ ಜಲ್ದಿ ಅವಕ್ಕೆ ಸಿಗಲ್ಲ, ಯಾಕಂದ್ರೆ ಅದು ಹಾರ್ಡ್ನೆಸ್ ಇರ್ತತಿ. ಈ ಕಪ್ಪು ಹಸರು ಇತ್ತು ಅಂದ್ರೆ ಅದು ಮೃದು ಆಗ್ಬಿಡ್ತಾವ ಗರಿಗಳು. ಯಾವ್ದೇ ಕೀಟಗಳು ತಿನ್ನಕ್ ಬಹಳ ಬೇಗ ಅವಕ್ಕೆ ಅವಕಾಶ ಆಕತಿ.